ಸ್ನೇಹಿತರೆ ನಮಸ್ಕಾರ. ಈ ಕಣ್ಣಿಂದ ಇನ್ನೇನೇನು ನೋಡಬೇಕು ಅಂತ ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಸಂಭಾಷಣೆಯನ್ನು ಕೇಳಿದ್ದೆ. ಅದಕ್ಕಿಂತ ಕೆಟ್ಟ ಒಂದು ಸನ್ನಿವೇಶಗಳನ್ನ ನಾನು ಇವತ್ತು ನೋಡಿದೆ. ರಾಜಕಾರಣಕ್ಕೋಸ್ಕರ ಇಷ್ಟೆಲ್ಲ ನಾಟಕಗಳನ್ನು ಆಡಬೇಕಾ ಈ ವ್ಯವಸ್ಥೆ ಒಳಗಡೆ? ನಮ್ಮ ಕಡೆ ಒಂದು ಗಾದೆ ಮಾತೈತೆ ಸ್ನೇಹಿತರೆ, ಏನಂದರೆ ತುಂಬ ಆತ್ಮೀಯರು, ಸ್ನೇಹಿತರು, ಬಂಧುಗಳು ಸಾವಾದಾಗ ಅಂದರೆ ತೀರಿಕೊಂಡಾಗ ಅನಿವಾರ್ಯ ಕಾರಣಗಳಿಗಾಗಿ ಎಲ್ಲೋ ದೂರದಲ್ಲಿರ್ತೀವಿ ಅಥವಾ ಹೊರಗಡೆ ಹೊಂಟೋಗ್ಬಿಟ್ಟಿರ್ತೀವಿ ಅಥವಾ ಮಾಹಿತಿ ಲಭ್ಯ ಇಲ್ಲ, ಆ ಸಾವಿಗೆ ನಾವು ಹೋಗೋಕ್ಕಾಗಲಿಲ್ಲ ಅಂದಾಗ ಅವರ 11ನೇ ದಿನದ ಕಾರ್ಯ ಉತ್ತರ ಕ್ರಿಯಾದಿ ಭೂಶಾಂತಿ ಅಂತ ಹೇಳ್ತೀವಿ ನಾವು. ಅಲ್ಲಿಗೆ ಹೋಗೋಕ್ಕೆ ಆತ್ಮಸಾಕ್ಷಿ ಒಪ್ಪಲ್ಲ. ಅಂದರೆ ಸಾವುಗೋಗಿಲ್ಲ ಕಣೆಯ, ಅವರ ತಿಥಿಲೋಗಿ ಊಟ ಮಾಡೋಕ್ಕೆ ಹೋಗಕ್ಕಾದ್ದೇನೆಯ ಅಂತೇಳಿ ಒಬ್ಬ ಮುಗ್ಧ ಅನಕ್ಷರಸ್ಥ ಜನತೆ ಕೂಡ ಮಾತಾಡ್ಕೊತಾರೆ. ಆದರೆ ಸಾವಿಗೂ ಬಾರದೆ, ಸಮಾಧಿ ಕಟ್ಟುವಾಗೂ ಕೂಡ ಜೊತೆಗಿಲ್ಲದೆ, ಚುನಾವಣೆಗೋಸ್ಕರ ಸಮಾಧಿ ಪೂಜೆಗೆ ಹೋಗ್ತಕ್ಕಂಥ ಕ್ಷುಲ್ಲಕ ರಾಜಕಾರಣಗಳಿದ್ದಾವೆ. ಕ್ಷಮಿಸಿ, ನಾನೀಗ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವಿಚಾರದಲ್ಲಿ ನೀವು ಈ ವಿಡಿಯೋ ಏನು ನೋಡ್ತಿದ್ದೀರೋ, ಈ 2 ಸಾವಿಗೆ ಬಂದಿದ್ದಂಥವ್ರು ಇವತ್ತು ಸಮಾಧಿ ಪೂಜೆಗೆ ಬಂದಿದ್ದಾರೆ. ಒಂದು ಜಿ ಮಾದೇಗೌಡರ ಸಮಾಧಿ ಹತ್ರ ಪೂಜೆ ಮಾಡ್ತಿದ್ದಾರೆ. ಅದು BJP ಮೈತ್ರಿಕೂಟದ ಅಭ್ಯರ್ಥಿ. BJP ಮೈತ್ರಿಕೂಟದ ಅಭ್ಯರ್ಥಿ ಅಂತ ನಾನು ಒತ್ತಿ ಯಾಕೆ ಹೇಳ್ತೀನಿ ಅಂದರೆ, ಇದು ಸತ್ಯ ಅಲ್ವಾ? ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಜಿ ಮಾದೇಗೌಡರ ಸಾವಿಗೆ ಖಂಡಿತ ಬಂದಿದ್ದು, ಅದು ನನಗೆ ಗೊತ್ತು. ಮತ್ತೊಂದು ಅಂಬರೀಷ್ ಅಣ್ಣವರು, ಈ ಜಿಲ್ಲೆಯ ಒಬ್ಬ ಮಗ, ಮಂಡ್ಯದ ಗಂಡು ಅಂತಲೇ ಖ್ಯಾತಿ ಪಡೆದಿದ್ದಂಥವ್ರು, ಅವ್ರ ಸಾವು ಕೂಡ ಖಂಡಿತ ಬಂದಿದ್ರಿಲ್ಲಿ. ಅವ್ರ ಸಮಾಧಿ ಪೂಜೆಗೆ ಹೋಗ್ತಾರೆ. ಅಂಬರೀಷ್ ಅಣ್ಣವರ ಸಮಾಧಿ ಪೂಜೆಯ ನಡುವೆ ಆ ಬಳಿ ಬಂದಂಥ ಸಂದರ್ಭಕ್ಕೆ HD ಕುಮಾರಸ್ವಾಮಿ ಅವರು ಅಂಬರೀಷ್ ಅಣ್ಣಂಗೆ ಜೈ, ಕುಮಾರಣ್ಣಂಗೆ ಜೈ, DC ತಮ್ಮಣ್ಣವ್ರಿಗೆ ಜೈ, ಸುಮಲತಾ ಅಕ್ಕನಿಗೆ ಜೈ ಅಂತ ಯಾರಾದರೂ ಸಮಾಧಿ ಪೂಜೆಗೆ ಹೋದಾಗ ಜೈಕಾರ ಹಾಕ್ಸ್ಕೊತಾರ? ಸತ್ತವ್ರಿಗೆ ಜೈಕಾರ ಹಾಕ್ತಾರ? ಇದು ಮೀರಿ ನಾವು ಈ ವಿಚಾರದಲ್ಲಿ ಈ ಒಂದು ಏನು ತಮ್ಮ ಮುಂದೆ ಗಮನಕ್ಕೆ ಹಾಕ್ತಿರುವೋ, ಇದನ್ನು ಮೀರಿದಂಥವು ಕೂಡ ಕೆಲವು ಕಡೆ ಹೋಗಿದ್ದಾರೆ. ಅದನ್ನು ಹೇಳಲೇಬೇಕಾಗ್ತದೆ. ಇಲ್ಲಿ ನಮ್ಮ ಹತ್ರ ಆ ವಿಡಿಯೋಗಳು ಲಭ್ಯ ಇಲ್ಲ. ಇದು ಜಗತ್ತಿಗೆ ಆಲ್ರೆಡಿ ಗೊತ್ತಾಗಿದೆ. ಮಂಡ್ಯ ಜಿಲ್ಲೆಯ ಶಿಲ್ಪಿ KV ಶಂಕರಗೌಡರು, ಜನತಾ ಪರಿವಾರದ ಅತಿ ದೊಡ್ಡ ನಾಯಕರು ಮಂಡ್ಯ ಜಿಲ್ಲೆಯಲ್ಲಿ. KV ಶಂಕರಗೌಡರ ಸಮಾಧಿ ಪೂಜೆಗೆ ಕೂಡ ಹೋಗ್ತಾರೆ. KV ಶಂಕರಗೌಡರು ಸತ್ತಾಗ ದೇವೇಗೌಡರು ಬರಲಿಲ್ಲ, ಅವರ ಮಗ KS ಸಚ್ಚಿದಾನಂದ ಅವರು, ಒಬ್ಬ ನಿಜವಾದ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿ ಅವರು ಸತ್ತಾಗ ಕುಮಾರಸ್ವಾಮಿಯವರು ಕೂಡ ಬರಲಿಲ್ಲ. KV ಶಂಕರಗೌಡರ ಸಮಾಧಿ ಮುಂದೆ ತಲೆ ತಗ್ಗಿ ನಿಂತಿದ್ರು, ಹೂವನ್ನು ಇಟ್ಟು HD ಕುಮಾರಸ್ವಾಮಿ ಅವರು. ಅದನ್ನು ನೋಡ್ದು. ನೆಕ್ಸ್ಟ್ HD ಚೌಡಯ್ಯನವರು ಒಳಲು, ನಮ್ಮ ಕೆರಗೋಡು ಕ್ಷೇತ್ರದ ಒಬ್ಬ ಧೀಮಂತ ನಾಯಕರು. JDS ಪಕ್ಷಕ್ಕೂ ಕುಮಾರಸ್ವಾಮಿ ಅವ್ರಿಗೂ ಅವ್ರಿಗೆ ಒಂದೇ ಒಂದು ಸಣ್ಣ ಕರೆಕ್ಷನ್ ಬಿಟ್ಟರೆ ಅವ್ರದ್ದೇ ಬೇರೆ ಸಿದ್ಧಾಂತಗಳು. ಏನು 1999ರಲ್ಲಿ ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಾರೆ HD ಚೌಡಯ್ಯನವರು. ಆವಾಗ JDS ಅವರಿಗೆ ಬೆಂಬಲ ಕೊಡ್ತದೆ. ಆದರೆ ಯಾವ ಕಾರಣಕ್ಕೆ ಕೊಡ್ತದೆ ಅಂದರೆ, JDS ಇಂದ ಯಾರೂ ಕೂಡ ಅರ್ಜಿ ಹಾಕಕ್ಕೆ ರೆಡಿ ಇರೋದಿಲ್ಲ. ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಸ್ಪರ್ಧೆ ಮಾಡಿದಂಥ HB ರಾಮ್ ಅವರು ಅಂಬರೀಷ್ ಅವರ ಅಭ್ಯರ್ಥಿ. ಆ ಅಭ್ಯರ್ಥಿನ ಸೋಲಿಸ್ಲಿಕ್ಕೋಸ್ಕರನೇ ಬೆಂಬಲ ಕೊಟ್ಟಿತ್ತು. ಆ ಗೆಲುವಿನ ಪ್ರಮುಖ ರೂವಾರಿ ಚಂದ್ಗಾಲನ್ ಶಿವಣ್ಣವರು. ಆದರೆ ನೆಕ್ಸ್ಟು ಪುಟ್ಟಣ್ಣಯ್ಯನವ್ರ ಸಮಾಧಿಗೆ ಪೂಜೆಗೆ ಹೋಗ್ತಾರೆ. ಯಾರು ನಗಲ್ವೇನ್ರಿ? ಯಾವ ಬಾಯಲ್ಲಿ ನಗ್ತೀರಿ ಅಂತ ಹೇಳೋದಿಲ್ಲ ನಾನು, ನಗಲ್ವಾ? ಪುಟ್ಟಣ್ಣಯ್ಯನವ್ರನ್ನ, ರೈತ ಹೋರಾಟವನ್ನು, ನಾನೊಬ್ಬ ಮಣ್ಣಿನ ಮಗ, ಇವನು ಯಾರೋ ಬಂದ್ಬಿಟ್ಟ ಮಂಡ್ಯದಲ್ಲಿ ಅಂತೇಳಿ ಭಾಳ ಲಘುವಾಗಿ ಅವ್ರ ಸಾವಿಗೂ ಇವ್ರು ಯಾರೂ ಬರಲಿಲ್ಲ, ಸ್ಪಂದಿಸಲಿಲ್ಲ. ಪುಟ್ಟಣ್ಣಯ್ಯನವ್ರ ಸಮಾಧಿ ಪೂಜೆಗೆ ಹೋಗ್ತಾರೆ. ಇದು ಎಷ್ಟೇ ಜಯರಾಮಣ್ಣ ಜನತಾ ಪರಿವಾರವನ್ನು ಮಂಡ್ಯದಲ್ಲಿ ಜನತಾ ಪರಿವಾರವನ್ನು ಕಟ್ಟಿದ್ರು. ಜಯರಾಮಣ್ಣ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವೇಗೌಡರ ಪರಿವಾರವನ್ನು ಸಮೃದ್ಧವಾಗಿ ಕಟ್ತಂಥವ್ರು ಎಷ್ಟು ಜನ ಅವ್ರ ಸಮಾಧಿ ಪೂಜೆಗೆ ಹೋಗ್ತೀರಿ. ಓಟಿಗಾಗಿ ಸಮಾಧಿ ಪೂಜೆಗೆ ಹೋಗೋದಿಲ್ಲ ಸ್ವಾಮಿ. ಎಷ್ಟು ಜನನ ರಾಜಕೀಯವಾಗಿ ನೀವು ಸಮಾಧಿ ಮಾಡಿಲ್ಲ ಅಂತ ಮಂಡ್ಯದ
ಮುಗ್ಧ ಜನತೆಗೂ ಕೂಡ ಅರ್ಥ ಆಗಿದೆ. ಇದೆಲ್ಲ ಎಷ್ಟು ದಿವಸದ ರಾಜಕಾರಣ. ಮನುಷ್ಯ ಉಡೋದು ಗೊತ್ತಿಲ್ಲ, ಸಾಯೋದು ಗೊತ್ತಿಲ್ಲ, ಬದುಕಿನ ನಡುವೆ ಅಮಾಯಕರನ್ನು ವಂಚಿಸಿ ಈ ಪೂಜೆಗಳು ಯಾವತ್ತಿಂದ ಶುರುವಾದವಪ್ಪ ಭಗವಂತ. ಇನ್ನು ಈ ಕಣ್ಣಿಂದ ಏನೇನು ನೋಡಬೇಕು ಅಂತ ಹೇಳತಕ್ಕಂಥ ವಿಚಾರಕ್ಕೆ ಇದಕ್ಕೆ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಸಮಾಧಿ ಪೂಜೆ ಮಾಡಬೇಡಿ ಸ್ವಾಮಿ. ನೀವು ಅವರೆಲ್ಲ ಬದುಕಿದ್ದಾಗ ಅವ್ರನ್ನ ಹೆಂಗೆ ನಡೆಸ್ಕೊಂಡ್ರಿ. ಎಷ್ಟು ಜನ ಕುಟುಂಬ ಎಲ್ಲಿದೆ, ಯಾವ ಪಕ್ಷದಲ್ಲಿದೆ, ಮೈತ್ರಿ ಮಾಡ್ಕೊಂಡ್ರು ನನಗೆ ಬೇಕಿಲ್ಲ. ಕೆ ವಿ ಶಂಕರೇಗೌಡರ ಮೊಮ್ಮಗ ಇವತ್ತೆಲ್ಲಿದ್ದಾರೆ? ನಿಮ್ಮ ಪಕ್ಷದಲ್ಲೇ ಇದ್ದಾರೆ, ಬಂದಿದ್ದಾರೆ. ಈಗ 8 ತಿಂಗಳಿಂದ ಅವ್ರನ್ನ ತಾವೆಲ್ಲಿ ನಿಲ್ಲಿಸಿದ್ರಿ ಎಲ್ಲವೂ ಜನತೆ ಗೊತ್ತು. ಆಮೇಲೆ ಇದು ಯಾಕೋ ಗೊತ್ತಿಲ್ಲ, ಇನ್ನೊಂದು ಸಮಾಧಿ ಹತ್ರ ಹೋಗಲೇ ಇಲ್ಲ ಕುಮಾರಣ್ಣವರು. ಚಂದಗಾಲ್ ಗಡ್ಡದ ಹೆಣ್ಣು ತಮ್ಮಣ್ಣ ಅಂತಿದ್ರು. 1989ರಿಂದ 94 ತನಕ MLA ಆಗಿದ್ರು. ಯಾಕೆ ಗೊತ್ತಾ ಹೋಗಿಲ್ಲ ನೀವು? ಅವ್ರ ತಮ್ಮ ಒಬ್ಬ ಮುಗ್ಧ ನಿಮ್ಮನ್ನು ನಂಬಿ ರಾಜಕೀಯ ಬಲಿಪಶು ಆದರು ಚಂದಗಾಲ್ ಶಿವಣ್ಣವರು. ಇವತ್ತು ಚಳವಳಿ ಜಾಗಕ್ಕೂ ಕೂಡ ಹೋಗಿದ್ರಂತೆ, ನನಗೆ ಗೊತ್ತಿಲ್ಲ, ಯಾರೋ ಹೇಳ್ತಾ ಇದ್ರು ಸ್ನೇಹಿತರು. ನಮಸ್ಕಾರ ಮಂಡ್ಯದ ಜನತೆ, ಇವೆಲ್ಲವನ್ನು ನೋಡಿ ಚುನಾವಣೆ ಬಂದಾಗ ಸಮಾಧಿ ಪೂಜೆಗೆ ಹೋಯ್ತಾರಲ್ರಿ, ನಮಸ್ಕಾರ. ಇದು ಯಾವ ರಾಜಕಾರಣ? ಗೆಲ್ಲಿ ಸೋಲಿ ನಮಗದ್ರ ಅಗತ್ಯ ಇಲ್ಲ. ಯಾವ ಸಿದ್ಧಾಂತದಲ್ಲಿ ನಿಮ್ಮ ರಾಜಕಾರಣ ನಡೀತಿದೆಯೋ ಆ ಭಗವಂತನೇ ಬಲ್ಲ. ಮಂಡ್ಯದ ಮತದಾರ ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ದಾನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.